ಹೈ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಮೆಸೇಜ್ ಮಾಡಿ ಕೇಳೋ ಕ್ವಶನ್ಸ್ ಏನಂದರೆ, ಬುಜ್ಜಿ ಬೇಬಿಗೆ ಇವಾಗ ಎಷ್ಟು ವರ್ಷ ಆ್ಯಂಡ್ ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡಿದರೆ ಹೇಗೆ ಸ್ಟಾಪ್ ಮಾಡಿದ್ರಿ ಆ್ಯಂಡ್ ಏನಾದರೂ ಟಿಪ್ಸ್ ಹೇಳಿ ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ಸ್ ಬರ್ತಾ ಇದೆ. ಸಾರಿ, ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು. ಆ್ಯಂಡ್ ಇವತ್ತು ನಾನು ಬುಜ್ಜಿ ಬೇಬಿಗೆ ಬ್ರೆಸ್ಟ್ ಮಿಲ್ಕ್ನ ಹೇಗೆ ಸ್ಟಾಪ್ ಮಾಡಿದೆ ಆ್ಯಂಡ್ ಎಷ್ಟು ದಿನಕ್ಕೆ ಸ್ಟಾಪ್ ಮಾಡಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಗೊತ್ತಲ್ಲ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಈ ವರ್ಷ ಹೇಗಾದರೂ ಮಾಡಿ ನಾನು 100K ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ವಿಷಯಕ್ಕೆ ಬರೋಣ. ಇವಾಗ ಆಲ್ಮೋಸ್ಟ್ ಬುಜ್ಜಿ ಬೇಬಿಗೆ 1 year 8 months ಆಗುತ್ತೆ. 8 months ರನ್ನಿಂಗು. ಸೊ 1.25 ವರ್ಷ ಇವಾಗ ಅವರಿಗೆ. ಹಾಗಾಗಿ ನಾನು ಬ್ರೆಸ್ಟ್ ಮಿಲ್ಕ್ನ ಬಿಡಿಸ್ಬೇಕು ಅಂತ ಡಿಸೈಡ್ ಮಾಡಿದೆ. ಅದು ಒಂದೇ ಕಾರಣ ಅಂತ ಅಲ್ಲ, ಬುಜ್ಜಿ ಬೇಬಿ ನೈಟೆಲ್ಲ ತುಂಬ ನಿದ್ದೆ ಮಾಡಲ್ಲ ಆ್ಯಂಡ್ ಯಾವಾಗಲೂ ಫೀಡ್ ಕೇಳ್ತಾನೆ ಇದ್ರು. ಮೇಯ್ನಾಗೆ ನಾನು ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡೋಕ್ಕೆ ರೀಸನ್ ಬಂದು ನೈಟ್ ಟೈಮು ಅವರು ತುಂಬ ಫ್ರೀಕ್ವೆಂಟಾಗಿ ಫೀಡ್ನ ಕೇಳ್ತಾನೆ ಇದ್ದರು. ಸೊ ಹಾಗಾಗಿ ನಾನು ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ದು. ಆ್ಯಂಡ್ ಫಸ್ಟು ನಾನು ಡಿಸೈಡ್ ಮಾಡಿದಾಗ ಅಂದ್ಕೊಂಡಿದ್ದು, ಬಿಕಾಸ್ ನಾನು ಚಿರುಗೂ ಇದೇ ಥರ ಮಾಡಿದ್ದೆ ಆ್ಯಂಡ್ ಚಿರುಗೂ ಸೇಮ್ ಏಜಲ್ಲೇ ಅವನಿಗೆ ನಾನು ಸ್ಟಾಪ್ ಮಾಡಿದ್ದು. ಅವನಿಗೇನು ಮಾಡಿದ್ದೆ ಅಂದರೆ, ಫಸ್ಟು ಡೇ ಅಂದರೆ ಮಾರ್ನಿಂಗ್ ಟೈಮ್ ಫುಲ್ಲು ಕಂಪ್ಲೀಟಾಗಿ, ಫಸ್ಟ್ ಡೇನೇ ಮಾರ್ನಿಂಗ್ ಟೈಮು ಫುಲ್ ಕಂಪ್ಲೀಟಾಗಿ ನಾನು ಅವನಿಗೆ ಬ್ರೆಸ್ಟ್ ಫೀಡ್ನ ಸ್ಟಾಪ್ ಮಾಡಿಬಿಟ್ಟೆ. ನೈಟ್ ಟೈಮ್ ಮಾತ್ರ ಫೀಡ್ ಮಾಡ್ತಾ ಇದ್ದೆ. ಸೊ ಸೆಕೆಂಡ್ ಡೇ ನೈಟ್ ಟೈಮಲ್ಲಿ 1 time ಮಾತ್ರ ಫೀಡ್ ಮಾಡೋ ಥರ ಆ್ಯಂಡ್ ಇನ್ನು ಸೆಕೆಂಡ್ ಡೇ ಬಂದು ಫುಲ್ ಕಂಪ್ಲೀಟಾಗೆ ನೈಟ್ ಟೈಮ್ ಫೀಡೇ ಇಲ್ಲ, ಆ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಟ್ರೈ ಮಾಡಿದ್ದು. ಸೊ ಅವನಿಗೆ ಅದು ಕೂಡ ವರ್ಕ್ ಆಯಿತು. ಅದ್ರ ಜೊತೆಗೆ ನಾನು ಅವನಿಗೆ ಬೇವಿನ ಸೊಪ್ಪು ಬರುತ್ತಲ್ವ, ಸೊ ಅದರದ್ದು ರಸನ ತೆಗೆದ್ಬಿಟ್ಟು ಬ್ರೆಸ್ಟಿಗೆ ಅಪ್ಲೈ ಮಾಡಿಕೊಂಡು ಅವನು ಯಾವಾಗಾದರೂ ಫೀಡ್ ಕೇಳಿದಾಗ ಅವನಿಗೆ ಅದು ಕಹಿ ಆಗೋದಲ್ಲ, ಸೊ ಆ ಥರ ನಾನು ಚಿರುಗೆ ಬಿಡಿಸಿದ್ದು. ಈ ಥರನೂ ಹೆಲ್ಪ್ ಆಗುತ್ತೆ, ಬಿಕಾಸ್ ನಾನು ಅವನಿಗೆ ಸೇಮ್ ಅದೇ ಪ್ರೊಸೀಜರ್ನ ಫಾಲೋ ಮಾಡಿದ್ದು. 2 to 3 days ಸೇಮ್ ಹಾಗೆ ಮಾಡ್ತಿದ್ದೆ. ಬೇವಿನ ಸೊಪ್ಪನ್ನ ಅದು ರಸನ ತೆಗೆದ್ಬಿಟ್ಟು ಬ್ರೆಸ್ಟಿಗೆ ಅಪ್ಲೈ ಮಾಡಿಕೊಂಡ್ರೆ ಫೀಡ್ ಮಾಡಬೇಕಾದ್ರೆ ಅವ್ರಿಗೆ ಅದು ಕಹಿ ಅನಿಸುತ್ತಲ್ಲ, ಸೊ ಅದರಿಂದ ಅವನು ಫೀಡ್ ಕೇಳೋದನ್ನೇ ಬಿಟ್ಬಿಟ್ಟ. ನಾನು ಚಿರುಗೆ ಅದೇ ಥರನೇ ಬ್ರೆಸ್ಟ್ ಮಿಲ್ಕ್ನ ಸ್ಟಾಪ್ ಮಾಡಿದ್ದು. ಬಟ್ ಬುಜ್ಜಿ ಬೇಬಿಗೆ ನಾನು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಬುಜ್ಜಿ ಬೇಬಿ ವಿಷಯದಲ್ಲಿ ನಾನು ಯಾವುದೇ ಥರ ಅಪ್ಲೈ ಮಾಡಿಲ್ಲ, ಏನೂ ಅಪ್ಲೈ ಮಾಡಿಲ್ಲ. ಫಸ್ಟ್ ಅವನಿಗೆ ಅಂದ್ಕೊಂಡೆ, ಫಸ್ಟ್ ಡೇ ಮಾರ್ನಿಂಗ್ ಫುಲ್ ಕಂಪ್ಲೀಟಾಗೆ ನಿಲ್ಲಿಸ್ಬಿಟ್ಟಿದ್ದೆ. ಮಾರ್ನಿಂಗ್ ಯಾವುದೇ ಥರ ಬ್ರೆಸ್ಟ್ ಫಿಲ್ಕ್ ಮಾಡಿಲ್ಲ, ಊಟ ಮಾಡಿಸೋದು ಮಲಗಿಸೋದು ಆ ಥರ ಮಾಡ್ತಾಯಿದ್ದೆ. ನೈಟ್ ಟೈಮು ಫಸ್ಟ್ ಡೇ 2 ಸಲ ಫೀಡ್ ಮಾಡಿಸ್ತಾ ಇದ್ದೆ. ನಾರ್ಮಲಾಗಿ ಹೇಗೆ ಫೀಡ್ ಮಾಡಿಸ್ತಿದ್ನೋ ಹಾಗೆ ಫೀಡ್ ಮಾಡಿಸ್ತಾ ಇದ್ದೆ. ಅದ್ರ ನೆಕ್ಸ್ಟ್ ಡೇ ಬಂದು ಅವನಿಗೆ ನಾನು ಜಸ್ಟ್ ಮಲಗಬೇಕಾದ್ರೆ ಮಾತ್ರ ಫೀಡ್ ಮಾಡಿಬಿಡ್ತಿದ್ದೆ. ನೈಟ್ ಟೈಮ್ ಎದ್ದಾಗ ನಾನು ಎಕ್ಸ್ಟ್ರಾ ಒಂದು ಬಾಟಲಲ್ಲಿ ಮಿಲ್ಕ್ ಇಟ್ಕೊತಾ ಇದ್ದೆ. ಅವನೇನಾದರೂ ಹತ್ತಿರ ಕುಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ಅವ್ನು ಯಾವತ್ತೂ ಆ ಎಕ್ಸ್ಟ್ರಾ ಮಿಲ್ಕ್ನ ಕುಡ್ದೇ ಇಲ್ಲ, ಹಾಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಸೊ ಹಾಗಾಗಿ ನಾನೇನು ಮಾಡಿದೆ, ಅವನು ಹಾಗೆ ಸಮಾಧಾನ ಮಾಡಿ ಸ್ಟಾರ್ಟಿಂಗ್ 1 or 2 days ಸ್ವಲ್ಪ ಕಷ್ಟ ಆಗುತ್ತೆ, ಬಿಕಾಸ್ ನೈಟ್ ಟೈಮ್ ಎದ್ದಾಗ ಅಳ್ತಾ ಇರ್ತಾರೆ ಅವ್ರ ಫೀಡ್ಗೆ. ಸೊ ಅವಾಗ ನಿಮಗೂ ಕಷ್ಟ ಆಗುತ್ತೆ. ಎಕ್ಸ್ಟ್ರಾ ಮಿಲ್ಕ್ ಕುಡಿದು ಮಲ್ಕೊಂಡ್ರೆ ಪರವಾಗಿಲ್ಲ, ಬಟ್ ನಮ್ಮ ಬುಜ್ಜಿ ಬೇಬಿ ಆ ಥರ ಕುಡ್ದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ನಿಮ್ಮ ಮಕ್ಕಳು ಏನಾದರೂ ಎಕ್ಸ್ಟ್ರಾ ಮಿಲ್ಕ್ ಕುಡಿದ್ಬಿಟ್ಟು ಮಲ್ಕೊತಾರೆ ಅಂದರೆ ಆರಾಮಾಗಿ ಮಲಗಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಬುಜ್ಜಿ ಬೇಬಿ ಕುಡ್ದಿಲ್ಲ, ಹಾಗಾಗಿ ನನಗೆ ನೈಟ್ ಟೈಮ್ 1-2 ದಿನ ನಿದ್ದೆನೇ ಇಲ್ದಂಗೆ ಆಯಿತು. ಅವನು ಎದ್ದಾಗ ಸಮಾಧಾನ ಮಾಡಿ ಬೇರೆ ಕಡೆ ಕಾನ್ಸಂಟ್ರೇಷನ್ನ ಅವನ್ನ ಡೈವರ್ಟ್ ಮಾಡಿಬಿಟ್ಟು ಮಲಗಿಸ್ತಾ ಇದ್ದೆ. 3rd ಡೇಯಿಂದ ಫುಲ್ಲು ಬೆಳಗ್ಗೆನೂ ಫುಲ್ ನಿಲ್ಲಿಸ್ಬಿಟ್ಟಿದ್ದೆ ನಾನು, ನೈಟು ಕೂಡ ಫುಲ್ ಕಂಪ್ಲೀಟಾಗಿ ಅವನಿಗೆ ಬ್ರೆಸ್ಟ್ ಫೀಡ್ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ. ಆ್ಯಂಡ್ ಮಾರ್ನಿಂಗ್ ಟೈಮ್ ಅವ್ನಿಗೇನಾದರೂ ನೆನಪಾಗಿ ಏನಾದರೂ ಕೇಳಿದಾಗ ಜಸ್ಟ್ ನಾನು ಬೇರೆ ಕಡೆ ಡೈವರ್ಟ್ ಮಾಡಿದ್ದೆ. ಅಂದರೆ ಅವನಿಗೆ ಸಾಂಗು ಮತ್ತು ಡ್ಯಾನ್ಸ್ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿಬಿಟ್ಟು ಸಾಂಗ್ ಹಾಕಿ ಬಿಡೋದು, ಅವನ ಜೊತೆ ನಾನು ಕೂಡ ಡ್ಯಾನ್ಸ್ ಆಡೋದು ಆ ಥರ ಮಾಡ್ತಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಅವನೇನಾದರೂ ಫೀಡ್ ಕೇಳಿದಾಗ ಬೇರೆ ಏನಾದರೂ ಹಣ್ಣಾಗಿರ್ಬೋದು, ಬೇರೆ ಏನಾದರೂ ತಿನ್ನಕ್ಕೆ ಕೊಟ್ಬಿಡ್ತಿದ್ದೆ. ನಾನು ಫ್ರೂಟ್ಸಲ್ಲೇ ಬೇರೆ ತುಂಬ ವೆರೈಟಿ ಇಟ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಆ ಥರ ಫ್ರೂಟ್ಸ್ ಏನಾದರೂ ಕೊಟ್ಬಿಡ್ತಿದ್ದೆ ತಿನ್ನೋಕ್ಕೆ. ಆ್ಯಂಡ್ 3 ಟೈಮು ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದೆ. 4th ಡೇಯಿಂದ ನೈಟು ಅವ್ನು ಮಲ್ಗೋಕ್ಕಿಂತ ಮುಂಚೆ ನೈಟು 1 ಗ್ಲಾಸ್, ಅಂದರೆ ನನ್ನ ಹತ್ರ ಅವನಿಗೆ ಒಂದು ಫೀಡಿಂಗ್ ಬಾಟಲ್ ಇದೆ, ಅದು 150 ml ಏನೋ ಇರುತ್ತೆ. ಸೊ ಅದರಲ್ಲಿ ಮಾತ್ರನೇ ನಾನು ಮಲ್ಗೋಕ್ಕಿಂತ ಮುಂಚೆ 1 half an hour ಮುಂಚೆ ಮಿಲ್ಕ್ ಕೊಟ್ಬಿಟ್ಟು ಕುಡಿಸ್ಬಿಟ್ಟು ಮಲಗಿಸ್ತಾ ಇದ್ದೆ. ಸೊ ಹಂಗೆ 4th ಡೇಯಿಂದನೇ ಅವ್ನು ಕಂಪ್ಲೀಟಾಗೆ ಫೀಡಿಂಗ್ನ ಅವನು ಮರ್ತೋಗ್ಬಿಟ್ಟ, ನಾನು ಫುಲ್ ಕಂಪ್ಲೀಟಾಗೆ ಸ್ಟಾಪ್ ಮಾಡಿಬಿಟ್ಟೆ. ಸೊ ನಾನು 4 days ಅಷ್ಟೇ ಅವನಿಗೆ ಈ ಥರ ಪ್ರೊಸೀಜರ್ನ ಒಂದೊಂದೇ ಫಾಲೋ ಮಾಡ್ಕೊಂಬಂದಿದ್ದು. ಅದಾದಮೇಲೆ ಅವನಿಗೆ ಯಾವುದೇ ಥರ ಇವತ್ತಿನವರೆಗೂ ಆಲ್ಮೋಸ್ಟ್ ನಾನು 1 month ಆಯಿತು ಅವನಿಗೆ ಬ್ರೆಸ್ಟ್ ಫೀಲಿಂಗ್ನ ಸ್ಟಾಪ್ ಮಾಡಿಬಿಟ್ಟು. ಇವತ್ತಿನವರೆಗೂ ಯಾವುದೇ ಥರ ಬ್ರೆಸ್ಟ್ ಫೀಡ್ ಮಾಡಿಲ್ಲ. ಡೈಲಿ ಇವತ್ತೂ ಅಷ್ಟೇ ನಾನು
150 ml ಮಿಲ್ಕ್ನ ಅವನಿಗೆ ಕೊಡ್ತೀನಿ. ಆ್ಯಂಡ್ ತುಂಬ ಜನ ಆ ಮಿಲ್ಕ್ನ ಹೇಗೆ ಕೊಡ್ತೀರಾ, ಪ್ಲೇನಾಗಿ ಕೊಡ್ತೀರಾ, ಸಕ್ಕರೆ ಹಾಕ್ತೀರಾ, ಬೆಲ್ಲ ಹಾಕ್ತೀರಾ ಅಂತ ಕೇಳಿದರು. ನಾನು ಆ ಮಿಲ್ಕ್ಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಒಂದೇ ಒಂದ್ಸಲಿ ಕುದಿಸ್ಬಿಟ್ಟು ಫಿಲ್ಟ್ರ್ ಮಾಡಿಬಿಟ್ಟು ಕೊಡ್ತೀನಿ. ಆವಾಗ ಮಕ್ಕಳಿಗೆ ಕಫ ಕಟ್ಟಲ್ಲ. ಬಿಕಾಸ್ ನಮ್ಮ ಚಿರುಗೆ ಕಫ ಕಟ್ತಾ ಇತ್ತು ತುಂಬ ಮಿಲ್ಕ್ ಕೊಟ್ಟಾಗ ಅವನಿಗೆ. ಹಾಗಾಗಿ ಇವತ್ತಿಗೂ ನಾವು ಅವನಿಗೆ ಜಾಸ್ತಿ ಎಕ್ಸ್ಟ್ರಾ ಮಿಲ್ಕ್ ಕೊಡೋದಿಲ್ಲ, ಪ್ಯಾಕೆಟ್ ಮಿಲ್ಕ್ ಎಲ್ಲ. ಹಾಗಾಗಿ ಬುಜ್ಜಿ ಬೇಬಿಗೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಅರಿಶಿನ, ನಾರ್ಮಲ್ ಅಡುಗೆಗೆ ಏನು ಯೂಸ್ ಮಾಡ್ತೀರಾ ಅದೇ ಅರಿಶಿನ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕಿ ಒಂದೇ ಒಂದ್ಸಲಿ ಕುದಿಸಿ ಅದಾದಮೇಲೆ ಫಿಲ್ಟ್ರ್ ಮಾಡಿಬಿಟ್ಟು ಹಾಗೆ ಕೊಡಿ. ಆ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಹಾಗೆ ಕುಡ್ಕೊತಾರೆ. ಸೊ ಇವತ್ತಿನವರೆಗೂ ಹಾಗೆ ಮಾಡೋದು. ಆ್ಯಂಡ್ ಎಕ್ಸ್ಟ್ರಾ ಮಿಲ್ಕ್ ಅಂತ ನಾನು ಮಾರ್ನಿಂಗ್ ಟೈಮ್ ಅವನಿಗೆ ಯಾವುದೇ ಥರ ಎಕ್ಸ್ಟ್ರಾ ಮಿಲ್ಕ್ ಏನೂ ಕೊಡಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಆಗಲಿ, ಮಧ್ಯಾಹ್ನ ಆ ಥರದ್ದೆಲ್ಲ ಯಾವುದೂ ಕೊಡಲ್ಲ. ಜಸ್ಟ್ ನೈಟ್ ಮಲ್ಗೋಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ 150 ml ದಿನಕ್ಕೆ 150 ml ಅಷ್ಟೇ ಅವನು ಮಿಲ್ಕ್ ಕುಡಿಯೋದು, ಎಕ್ಸ್ಟ್ರಾ ಮಿಲ್ಕ್ ಅಂತ. ಇನ್ನು 3 ಟೈಮು ಚೆನ್ನಾಗಿ ಊಟ ಮಾಡಿಸ್ತೀನಿ. ಮತ್ತು ಮಧ್ಯದಲ್ಲಿ ಫ್ರೂಟ್ಸು, ವೆಜಿಟೇಬಲ್ಸು ಆ ಥರದ್ದು ಏನಾದರೂ ಒಂದು ತಿಂತಾ ಇರ್ತಾನೆ. ಬಿಕಾಸ್ ಅವನಿಗೆ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ತಿನ್ಕೊತಾ ಇರ್ತಾನೆ. ಅದು ಬಿಟ್ಟು ಬೇರೆ ಏನೂ ಫಾಲೋ ಮಾಡಿಲ್ಲ. ಸೊ ಇಷ್ಟೇ ಪ್ರೊಸೀಜರ್ನ ನಾನು ಬುಜ್ಜಿ ಬೇಬಿಗೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಫಾಲೋ ಮಾಡಿದ್ದು. ಸೊ 2 ಥರನೂ ಮಾಡ್ಕೋಬೋದು. ನಿಮಗೆ ಯಾವುದು ಅಂದರೆ ನಿಮ್ಮ ಮಕ್ಕಳಿಗೆ ಯಾವುದು ಎಲ್ಪ್ ಆಗುತ್ತೋ ಸೊ ಆ ಥರ ನೀವು ಟ್ರೈ ಮಾಡಿ ನೋಡಿ. ನಾನು ನನ್ನ ದೊಡ್ಡ ಮಗನಿಗೆ ಬೇವಿನ ಸೊಪ್ಪು ರಸದಲ್ಲಿ ಸ್ಟಾಪ್ ಮಾಡಿದೆ. ಸೊ 2ನೇ ಮಗುಗೆ ಈ ಥರ ಅವನಿಗೆ ಡೈವರ್ಟ್ ಮಾಡಿ ಈ ಥರ ಸ್ಟಾಪ್ ಮಾಡಿದೆ. ಸೊ ಇಬ್ಬರೂ ಅಷ್ಟೇ ಒಂದು 2 ಡೇಸ್ ಅಷ್ಟೇ ಅವರು ಫೀಡಿಂಗ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದು. 2 ಡೇಸ್ ಆದಮೇಲೆ ಅವರು ಕೂಡ ಮರ್ತೋಗ್ಬಿಟ್ರು, ನಾನು ಆರಾಮಾಗೇ ಇದ್ದೀನಿ. ಸೊ ನಿಮ್ಗೆ ಯಾವುದು ಯೂಸ್ ಆಗುತ್ತೋ ಅದನ್ನು ಟ್ರೈ ಮಾಡಿ. ನೋಡಿದ್ರಲ್ಲ, ಈ ಥರನೇ ಬ್ರೆಸ್ಟ್ ಮಿಲ್ಕ್ನ ನಾನು ಸ್ಟಾಪ್ ಮಾಡಿದ್ದು. ಆಲ್ಮೋಸ್ಟ್ ನಿಮ್ಮೆಲ್ಲ ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಸೊ ಏನಾದರೂ ಇನ್ನೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲರಿಗೂ ಆದಷ್ಟು ಅದರಲ್ಲೇ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.